ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ದ ಕ್ರಿಕೆಟಿಂಗ್ ಟಾಪ್ ಸ್ಟೋರೀಸ್. ಮಗ, ಇವತ್ತು ನಡೆದಂಥ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್ನ 3ನೇ T20 ಮ್ಯಾಚಲ್ಲಿ ಇಂಡಿಯಾದವರು ಭರ್ಜರಿ ಗೆದ್ದು ಸಂಭ್ರಮಾಚರಣೆ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಏನು ಫಸ್ಟ್ನೇ ಇನ್ನಿಂಗ್ಸಲ್ಲಿ ನ್ಯೂಜಿಲ್ಯಾಂಡ್ ಅವರು ಜಸ್ಟ್ 154 ರನ್ ಟಾರ್ಗೆಟ್ ಕೊಟ್ಟಿದ್ರು. ಆ ಒಂದು ಟಾರ್ಗೆಟ್ನ ಜಸ್ಟ್ 10 ಓವರಲ್ಲಿ ಇಂಡಿಯಾದವರು ಟಾರ್ಗೆಟ್ನ ರೀಚ್ ಮಾಡಿ ಎರಡೇ ವಿಕೆಟ್ಗೆ ಗೈಸ್, ಎರಡೇ ವಿಕೆಟ್ಗೆ ಜಸ್ಟ್ 10 ಓವರಲ್ಲಿ 154 ರನ್ ಹೊಡೆದು ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಈ ಇನ್ನಿಂಗ್ಸಲ್ಲಿ ಮುಖ್ಯವಾಗಿ ಅಭಿಷೇಕ್ ಶರ್ಮಾ ಬಗ್ಗೆ ಮಾತಾಡ್ಬೇಕು ಗೈಸ್. ಏನಂತಂದ್ರೆ ಜಸ್ಟ್ 14 ಬಾಲ್ಗೆ 50ನ ಕಂಪ್ಲೀಟ್ ಮಾಡಿದಂಥ ಅದನ್ನ ಎರಡನೇ ಆಟಗಾರ ಆಗ್ತಾರೆ. ಅದಕ್ಕಿಂತ ಮುಂಚೆ ಯುವರಾಜ್ ಸಿಂಗ್ ಅವರು ಜಸ್ಟ್ 12 ಬಾಲ್ ತೊಗೊಂಡಿರ್ತಾರೆ 50 ಹೊಡೆಯೋದಕ್ಕೆ. ಆದರೆ ಅಭಿಷೇಕ್ ಶರ್ಮಾ ಅವರು ಜಸ್ಟ್ 14 ಬಾಲಲ್ಲಿ 50ನ ಕಂಪ್ಲೀಟ್ ಮಾಡಿದಂಥ ಫಾಸ್ಟೆಸ್ಟ್ 50 ಅಂದರೆ ಕಮ್ಮಿ ಬಾಲಲ್ಲಿ ಆಡಂಥ ಎರಡನೇ ಆಟಗಾರ ಆಗ್ತಾರೆ ಅಭಿಷೇಕ್ ಶರ್ಮಾ ಅವರು. ಆಮೇಲೆ ಈ ಮ್ಯಾಚ್ ಗೆದ್ದು ಆಲ್ಮೋಸ್ಟ್ ಸೀರೀಸ್ನ ಸೀಲ್ ಮಾಡಾಕಿದ್ದಾರೆ ಅಂತಲೇ ಹೇಳ್ಬೋದು. 3 ಕನ್ಸಿಕ್ಯೂಟಿವ್ ಆಗಿ ಗೆದ್ದು ಇಂಡಿಯಾದವರು ಸೀರೀಸ್ನ ವೈಟ್ ವಾಶ್ ಮಾಡಾಕ್ಬೋದು. ಈಗ ಯಾಕಂದ್ರೆ ಅಷ್ಟು ಫಾರ್ಮಲ್ ಇದ್ದಾರೆ ಅಂತಲೇ ಹೇಳ್ಬೋದು. ನ್ಯೂಜಿಲ್ಯಾಂಡ್ ಎದುರೋಗಿದ್ದಾರೆ ಅಂತ ಹೇಳ್ಬೋದು ಗೈಸ್ ಬ್ಯಾಟರ್ಸ್ಗಳು, ಇಂಡಿಯನ್ ಬ್ಯಾಟರ್ಸ್ಗಳಿಗೆ ಆ ಥರ ಡಾಮಿನೇಟ್ ಮಾಡಿ ಬಿಸಾಕಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದು ಖುಷಿ ಸುದ್ದಿ ಏನಪ್ಪ ಅಂದರೆ ಸೂರ್ಯಕುಮಾರ್ ಯಾದವ್ ಮತ್ತೆ ಈ ಮ್ಯಾಚಲ್ಲಿ 50 ಹೊಡೆದಿದ್ದಾರೆ. ಮತ್ತು ಏನು ಮುಂದಿನ ಬರೋಂಥ ವರ್ಲ್ಡ್ ಕಪ್ಗೆ ಏನು ಸೂರ್ಯಕುಮಾರ್ ಏನು ಎದುರಿಸ್ತಿದ್ರಲ್ಲ ಬ್ಯಾಡ್ ಫಾರ್ಮಿಂದ ಹೊರ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇಂಡಿಯನ್ ಟೀಮ್ಗಂತೂ ಇದೊಂದು ಖುಷಿ ಸುದ್ದಿನೇ ಅಂತ ಹೇಳ್ಬೋದು ಗೈಸ್. ಓಕೆ ಗೈಸ್, ಸ್ಟಾರ್ಟಿಂಗಿಂದ ಬರೋದಾದರೆ ಇಂಡಿಯಾದವರು ಟಾಸ್ ಗೆದ್ದು ನ್ಯೂಜಿಲ್ಯಾಂಡ್ಗೆ ಫಸ್ಟ್ ಬ್ಯಾಟಿಂಗ್ ಆಡೋದಕ್ಕೆ ಹೇಳ್ತಾರೆ. ಆದರೆ ನ್ಯೂಜಿಲ್ಯಾಂಡ್ ಅಂತ ಹೇಳ್ಕೊಳ್ಳೋಂಥ ಏನು ಬ್ಯಾಟಿಂಗ್ ಮಾಡಿಲ್ಲ ಗೈಸ್. ಏನು ಪವರ್ ಪ್ಲೇ ಫುಲ್ಲು ಡಲ್ ಹೊಡೆದೋಗೋಯ್ತು. ಏನು ಲಾಸ್ಟಲ್ಲಿ ಏನು ಗ್ಲೆನ್ ಫಿಲಿಪ್ಸ್ ಒಬ್ಬರೇ ಹೈಯೆಸ್ಟ್ ಅಂದರೆ 38 ರನ್ ಹೊಡಿತಾರೆ. ಏನು ಜಸ್ಟ್ 32 ಬಾಲ್ಗೆ 33 ಬಾಲ್ಗೆ 38 ರನ್ ಹೊಡಿತಾರೆ. ಇದೇ ಅವ್ರ ಹೈಯೆಸ್ಟ್ ರನ್ ಆಗಿರುತ್ತೆ ನ್ಯೂಜಿಲ್ಯಾಂಡ್ ಪರ. ಟೋಟಲ್ ಆಗಿ 154 ಹೊಡಿತಾರೆ ಫಸ್ಟ್ ಇನ್ನಿಂಗ್ಸಲ್ಲಿ ನ್ಯೂಜಿಲ್ಯಾಂಡ್ ಅವರು. ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಅವರು 3 ವಿಕೆಟ್ ತಗೊಂಡು ಅವರೇ ಹೈಯೆಸ್ಟ್ ವಿಕೆಟ್ ಟೇಕರ್ ಆಗ್ತಾರೆ ಈ ಒಂದು ಇನ್ನಿಂಗ್ಸಲ್ಲಿ. ಈ 154 ರನ್ನ ನಾನು 100% ಅನ್ಕೊಂಡಿದ್ದೆ ಗೈಸ್, ಯಾವಾಗಲೂ ಹೊಡೆದು ಬೀಸಾಕ್ತಾರೆ ಇಂಡಿಯನ್ ಟೀಮು ಅಂತ ಅಂದ್ಕೊಂಡೆ. ಆದರೆ ಫಸ್ಟ್ನೇ ಬಾಲಲ್ಲೇ ಸಂಜು ಸ್ಯಾಮ್ಸನ್ ಅವ್ರು ಔಟ್ ಆಗೋಗ್ಬಿಡ್ತಾರೆ ಗೈಸ್. ಡಿಸಪಾಯಿಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಾನು ಹೇಳಿದ್ದೆ ಆನ್ ಆ್ಯಂಡ್ ಆಫ್ ಆಗ್ತಿದೆ ಅವ್ರ ಫಾರ್ಮು ಸಂಜು ಸ್ಯಾಮ್ಸನ್ ಅವ್ರದ್ದು. ಒಂದು ಮ್ಯಾಚ್ ಆಡಿದ್ರೆ 4-5 ಮ್ಯಾಚ್ ಆಡಲ್ಲ, ಮತ್ತೊಂದೊಂದು ಮ್ಯಾಚ್ ಆಡ್ತಾರೆ, ಮತ್ತೆ 4-5 ಮ್ಯಾಚು. ಈ ಒಂದು ಸಂಜು ಸ್ಯಾಮ್ಸನ್ ಅವ್ರಿಗೆ ಬ್ಯಾಡ್ ಫಾರ್ಮ್ ಅಂತಲೇ ಹೇಳ್ಬೋದು ಗೈಸ್. ಯಾಕಂದರೆ ಮುಂದಿನ ದಿನಗಳಲ್ಲಿ ಇವ್ರ ಫಾರ್ಮು ಇದೇ ಥರ ಇದ್ದರೆ ತುಂಬ ಕಷ್ಟಗಳನ್ನ ಎದುರಿಸ್ಬೇಕಾಗುತ್ತೆ. ಯಾಕೆಂದರೆ ಕಮ್ಬ್ಯಾಕ್ ಆಗಿರೋಂಥ ಇಶಾನ್ ಕಿಶನ್ ಅವ್ರು ಯಾವ ಥರ ಆಡ್ತಿದ್ದಾರೆ ಅಂತ ನಿಮಗೆ ಗೊತ್ತಲ್ವ ಗೈಸ್. ಇವರು ಯಾಕೆಂದರೆ ಇಶಾನ್ ಕಿಶನ್ ಅವರು ಸ್ವಲ್ಪ ವಿಕೆಟ್ ಕೀಪರು ಮತ್ತು ಓಪನರ್ ಆಗಿ ಆಡೋದ್ರಿಂದ ಸ್ವಲ್ಪ ಸಂಜು ಸ್ಯಾಮ್ಸನ್ಗೆ ಸ್ವಲ್ಪ ಮುಂದಿನ ದಿನಗಳಲ್ಲಿ ಕಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇವಾಗ ಈ ಸೀರೀಸ್ ನಡೆಯುತ್ತೆ, ತಿಲಕ್ ವರ್ಮಾ ಅವರು ಸ್ವಲ್ಪ ಇಂಜುರಿ ಆಗಿ ಹೊರಗಡೆ ಉಳಿದಿರೋದ್ರಿಂದ ಸಂಜು ಸ್ಯಾಮ್ಸನ್ಗೆ ಏನು ತಲೆನೋವು ಇರೋದಿಲ್ಲ. ತಿಲಕ್ ವರ್ಮಾ ಏನಾದರೂ ವಾಪಸ್ ಆದರೆ ಪಕ್ಕ ಅವ್ರಿಗೆ ಚಾನ್ಸ್ ಸಿಗೋದು ಡೌಟೇ ಪ್ಲೇಯಿಂಗ್ 11 ಅಂತ ನನ್ನ ಓನ್ ಒಪಿನಿಯನ್. ನೆಕ್ಸ್ಟು ಸಂಜು ಸ್ಯಾಮ್ಸನ್ ಡಕ್ಔಟ್ ಆಗಿ ಹೋಗ್ತಾರೆ. ಇಶಾನ್ ಕಿಶನ್ ಬರ್ತಾರೆ ಗೈಸ್. ಫಸ್ಟ್ನೇ ಓವರಲ್ಲೇ 16 ರನ್ ಹೊಡೆದು ಬಿಸಾಕ್ತಾರೆ ಯಾರಿಗೆ, ಹೆನ್ರಿಗೆ. ನನಗೆ ಬೆವ್ರು ಕಿತ್ಕೊಂಡ್ಬಿಡ್ತು ಅಂತಲೇ ಹೇಳ್ಬೋದು. ಏನು ಗೈಸ್, ನ್ಯೂಜಿಲ್ಯಾಂಡ್ ಬೌಲರ್ಗಳು ಬೆವ್ರು ಕಿತ್ಕೊಳ್ಳಂಗೆ ಹೊಡೆದಿದ್ದಾರೆ ಅಂತಲೇ ಹೇಳ್ಬೋದು ಗೈಸ್. ಅಷ್ಟು ಏನು ಬರೀ 6, 4, 6 ಹೈಲೈಟ್ಸ್ ನೋಡ್ತಿದ್ದೀವನಪ್ಪ ಅನ್ನೋ ಥರ ಫೀಲ್ ಆಗೋಯ್ತು ನನಗಂತೂ. ಅಭಿಷೇಕ್ ಶರ್ಮಾ ಈ ಕಡೆ ಇಕ್ತಾ ಇದ್ದಾರೆ, ಇಶಾನ್ ಕಿಶನ್ ಆ ಕಡೆಯಿಂದ ಇಕ್ತಿದ್ದಾರೆ. ಲಾಸ್ಟ್ ಮತ್ತು ಅಂತೂ ಇಂತೂ ಟೀಮ್ ಸೌದಿ ಇಂಡಿಯಾನ್ಗೆ ಸ್ವಲ್ಪ ಶತ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಇಂಡಿಯಾ ಪರ ಅವರೇ ಜಾಸ್ತಿ ವಿಕೆಟ್ ತೆಗೆದಿರೋದ್ರಿಂದ ಇಶಾನ್ ಕಿಶನ್ ಔಟ್ ಆಗೋಗ್ಬಿಡ್ತಾರೆ. ನೆಕ್ಸ್ಟು ಬಂದಂಥ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಮ್ಯಾಚ್ ಆಡ್ತಾರೆ ಅಂತಲೇ ಹೇಳ್ಬೋದು ಗೈಸ್. 50+ ಹೊಡೆದು ಇಂಡಿಯಾದವ್ರಿಗೆ ಈ ಒಂದು ಮ್ಯಾಚ್ನ ಗೆಲ್ಲಿಸಿ ಕೊಡ್ತಾರೆ. ಅದರಲ್ಲಿ ಮೇಯ್ನ್ ಪಾತ್ರವಾಗಿರೋಂಥ ರನ್ಗಳ ಅಭಿಷೇಕ, 6ಗಳ ಅಭಿಷೇಕ ಮಾಡಿದಂಥ ಅಭಿಷೇಕ್ ಶರ್ಮಾ ಟೋಟಲ್ ಆಗಿ 62 ಹೊಡಿತಾರೆ ಗೈಸ್. ನಾಟ್ಔಟ್ ಆಗಿ ಹೊಡಿತಾರೆ, 68 ಹೊಡಿತಾರೆ. ಜಸ್ಟ್ ತೊಗೊಂಡಿರೋಂಥ ಬಾಲ್ 20 ಬಾಲು. ಇನ್ನು ಸೂರ್ಯಕುಮಾರ್ ಯಾದವ್ 57 ಹೊಡಿತಾರೆ, ಜಸ್ಟ್ 26 ಬಾಲು. ಟೋಟಲ್ ಆಗಿ 10 ಓವರ್ಗೆ ನ್ಯೂಜಿಲ್ಯಾಂಡ್ ಕೊಟ್ಟಂಥ 154 ರನ್ನನ್ನು ಚೆಚ್ಚಿ ಬಿಸಾಕ್ತಾರೆ ಅಂತಲೇ ಹೇಳ್ಬೋದು. ಈ ಒಂದು ಸೀರೀಸ್ನ ಇಲ್ಲಿಗೆ ಸೀಲ್ ಡೌನ್ ಮಾಡಾಕ್ತಾರೆ ಇಂಡಿಯಾದವರು. ಇನ್ನೇನು 2 ಮ್ಯಾಚ್ ಇದ್ದಾವೆ, ಅದನ್ನು 100% ಇಂಡಿಯಾದವರು ಗೆದ್ದಾಗ ಹೇಳ್ತಾರೆ, ವೈಟ್ ವಾಶ್ ಮಾಡ್ತಾರೆ ಅಂತ ಅಷ್ಟು ಕಾನ್ಫಿಡೆಂಟ್ ಇದೆ. ನ್ಯೂಜಿಲ್ಯಾಂಡ್ ಅವ್ರು ಓಪೆ ಬಿಟ್ಬಿಟ್ಟಿದ್ದಾರೆ ಗೈಸ್ ಈ ಇಂಡಿಯಾದವ್ರು ಆಡ್ತಿರೋಂಥ ಬ್ಯಾಟಿಂಗಿಗೆ. ನಿಮ್ಗೇನು ಅನಿಸುತ್ತೆ ಗೈಸ್? ಈ ಥರ ಇಂಡಿಯಾದವ್ರು ಆಡ್ತಿರೋಂಥ ಬ್ಯಾಟಿಂಗು ವರ್ಲ್ಡ್ ಕಪ್ಗೆ ಯೂಸ್ ಆಗುತ್ತಾ ಇಲ್ವಾ ಅಂತ ಆದರೂ ನಾನು ನೋಡೋಣ, ಕಮೆಂಟ್ ಮಾಡಿ. ಇದೇ ಥರ ಒಂದು ಬ್ಯಾಟಿಂಗ್ ಆಡ್ತಾ ಹೋದರೆ ವರ್ಲ್ಡ್ ಕಪ್ನ ಗೆಲ್ತಾರೆ ಅಂತ ನನಗನ್ಸುತ್ತೆ ಗೈಸ್. ಇದೇ ಥರ ಕ್ರಿಕೆಟಿಂಗ್ ಅಪ್ಡೇಟ್ ಆಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಗೈಸ್.